ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ ಡಿಕೆ ನಾಳೆ ಸಂಜೆ 4:05ಕ್ಕೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ಡೌನ್. ನೂತನ ಸಿಎಂ ಆಗಿ ಪ್ರಮಾಣ ಸ್ವೀಕರಿಸಲಿರುವ ಡಿಕೆ ನಾಳೆ ಸಂಜೆ ಒಳ್ಳೆಯ ಮುಹೂರ್ತದಲ್ಲಿ 4:05ಕ್ಕೆ ಡಿಕೆಶಿ ಪ್ರಮಾಣ ವಚನ ಪ್ರತಿಜ್ಞಾ ವಿಧಿ ಬೋಧಿಸಲಿರುವ ರಾಜ್ಯಪಾಲ ಗೆಹ್ಲೋಟ್. ಲೋಕಭವನದ ಗಾಜಿನ ಮನೆಯಲ್ಲಿ ಸಕಲ ಸಿದ್ಧತೆಗಳಾಗ್ತಾ ಇದೆ. ವಿಧಾನಸೌಧ ಲೋಕಭವನದ ಸುತ್ತಮುತ್ತ ಫ್ಲೆಕ್ಸ್ಗಳ ಅಬ್ಬರ ಜೋರಾಗಿದೆ. ಮುಂದಿನ ಸಿಎಂ ಡಿಕೆಗೆ ಸ್ವಾಗತ ಎಂದು ಕಟೌಟ್ಗಳು ಅಲ್ಲಲ್ಲಿ ಪ್ರತ್ಯಕ್ಷಗೊಳ್ಳುತ್ತಾ ಇದೆ. ಈವರೆಗೂ ರಾಜ್ಯ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಯಾರಿರ್ತಾರೋ ಅವರ ಕೈಯಲ್ಲಿರುತ್ತೆ. ನಾಳೆಯಿಂದ ಅಂದ್ರೆ ನಾಳೆ 4:05 ಅಥವಾ 4:05 ನಂತರ ಪ್ರತಿಜ್ಞಾ ವಿಧಿ ಬೋಧಿಸಲಿರುವ ರಾಜ್ಯಪಾಲ ಗೆಹ್ಲೋಟ್ ಲೋಕಭವನದ ಗಾಜಿನ ಮನೆಯಲ್ಲಿ ಪದಗ್ರಹಣದ ಎಲ್ಲಾ ತರಹದ ಸಕಲ ತಯಾರಿಗಳಾಗ್ತಾ ಇದೆ. ನಾಳೆ ಸಂಜೆ 4 ಗಂಟೆಯವರೆಗೂ ಕೂಡ ಅತ್ಯಂತ ಕೌತುಕ. ಪದಗ್ರಹಣ ಅರ್ಥಾತ್ ರಾಜ್ಯದ ಚುಕ್ಕಾಣಿಯನ್ನ ಅಧಿಕೃತವಾಗಿ ಹಿಡಿಯಲಿದ್ದಾರೆ. ಪ್ರಜಾಪ್ರಭುತ್ವದ ನಿಯಮದ ಅಡಿಯಲ್ಲಿ ಪ್ರತಿಜ್ಞಾ ವಿಧಿಯನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಬೋಧನೆ ಮಾಡಿ ಹೇಳಿಕೊಡ್ತಾರೆ. ಅದನ್ನು ಪುನರುಚ್ಚಾರ ಮಾಡಬೇಕು ಡಿಕೆ ಶಿವಕುಮಾರ್. ಸೊ ಈ ಸಂದರ್ಭದಲ್ಲಿ ಮೊದಲ ಹಂತದಲ್ಲಿ ಎಷ್ಟು ಕ್ಯಾಬಿನೆಟ್ ಸಚಿವರು ಇರ್ತಾರೆ ಅನ್ನೋದೇ ಕೌತುಕ. ಈ ಕ್ಷಣದವರೆಗೂ ಕೂಡ ನಮ್ಮ ಕಾಮನ್ ಸೆನ್ಸ್ ಆಧಾರದಲ್ಲಿ ಸಂಭಾವ್ಯ ವ್ಯಕ್ತಿಗಳ ಹೆಸರನ್ನ ಈವರೆಗೂ ನಾವು ಕೇಳಕೊಂಡು ಬಂದ್ವಿ. ಆದರೆ ಔಪಚಾರಿಕ ವ್ಯಕ್ತಿಗಳು ಯಾರು ಅನ್ನೋದು ಈ ಕ್ಷಣದವರೆಗೂ ಕೂಡ ಅತ್ಯಂತ ಕೌತುಕ. ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ನಾಳೆ ದಿನ ಅಧಿಕೃತವಾದ ಸಿಂಹಾಸನ ಅದರಲ್ಲಿ ಕೂತ್ಕೊಳ್ಳುವಂತಹ ಅತ್ಯಂತ ಶುಭ ಗಳಿಗೆ 4:05 ಎಂದು ಹೇಳಲಾಗ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಸೊ ಬಹಳಷ್ಟು ಈ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋ ಆಸೆ ಇತ್ತು. ಆದರೆ ಅದಕ್ಕೆ ಡಿಕೆ ಶಿವಕುಮಾರ್ ಅವರೇ ಸ್ವತಃ ಹೇಳ್ಕೊಂಡಿದ್ರು, ಅತ್ಯಂತ ಸರಳವಾಗಿ ವಿಜೃಂಭಣೆ ರಹಿತವಾದಂತಹ ಸಂಭ್ರಮ ಮಾಡಬೇಕು. ಜನರಿಗೆ ತೊಂದರೆ ಆಗಬಾರದು, ಬೆಂಗಳೂರಿನಲ್ಲಿ ಟ್ರಾಫಿಕ್ ಬ್ಲಾಕ್ ಆಗಬಾರದು, ಫ್ಲೆಕ್ಸ್ಗಳ ಹಾವಳಿ ಇರಬಾರ್ದು. ನೋಡಿ, ಇಲ್ಲಿ ಈ ವಿಚಾರದಲ್ಲಿ ಸಾಕಷ್ಟು ಕೌತುಕವೂ ಕೂಡ ಮೂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂತಹದ್ದು. ನಾಳೆ ದಿನದ ಪದಗ್ರಹಣದ ಸಿದ್ಧತೆ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಮಂಜುನಾಥ್? ಸಾಯಿಲ್, ದೆಹಲಿಯಲ್ಲಿ ಒಂದ್ ಕಡೆ ಸಚಿವರು ತಮಗೆ ಸ್ಥಾನಮಾನ ಬೇಕು, ಸಚಿವರ ಸ್ಥಾನಮಾನ ಬೇಕು ಅಂತೇಳಿ ಒಂದ್ ಕಡೆ ಕಸರತ್ತನ್ನ ನಡೆಸ್ತಾ ಇದ್ರೆ, ಇತ್ತ ಬೆಂಗಳೂರು ನಗರದಲ್ಲಿ ನಾಳೆ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಅಭಿಮಾನಿಗಳು ಇಲ್ಲಿ ಕಟ್ಔಟ್ ಫ್ಲೆಕ್ಸ್ ಹಾಕುವ ಮೂಲಕ ಬೆಂಗಳೂರು ನಗರದ ಲೋಕಭವನದ ರಸ್ತೆಯನ್ನ ಕಂಗೊಳಿಸ್ತಿರುವಂತದ್ದು. ಅಷ್ಟೇ ಅಲ್ಲ, ಪ್ರಮುಖವಾಗಿ ನಾಳೆ ಬೆಂಗಳೂರು ನಗರದ ಲೋಕಭವನದಲ್ಲಿ ಪದಗ್ರಹಣಕ್ಕೆ ಕಾಲಿಡುತ್ತಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಸ್ವಾಗತ ಕೋರಲು, ಅಭಿನಂದನೆ ಕೋರಲು ಸಾಕಷ್ಟು ಜನ ಬರುವ ನಿರೀಕ್ಷೆ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಭದ್ರತೆ ಜೊತೆಗೆ LED ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಪೊಲೀಸರು ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂಥದ್ದು. ಸದ್ಯ ನಾನು ಲೋಕಭವನದ ಮುಂಭಾಗದ ರಸ್ತೆಯಲ್ಲಿದ್ದೀನಿ. ಸೊ ನಮ್ಮ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಅವರು ಕಂಪ್ಲೀಟ್ ವಿಚಾರವನ್ನ ವಿವರಣೆಯನ್ನ ಕಂಪ್ಲೀಟ್ ವ್ಯವಸ್ಥೆಯನ್ನು ಕೂಡ ತೋರಿಸ್ತಾ ಹೋಗ್ತಾರೆ. ಸೊ ನೀವು ಗಮನಿಸ್ತಾ ಹೋಗ್ಬೋದು, ಈ ಒಂದು ಲೋಕಭವನದ ರಸ್ತೆ ಏನಿದೆ, ಲೋಕಭವನದ ರಸ್ತೆ ಸುತ್ತಮುತ್ತಲೂ ಕೂಡ ಕಾಂಗ್ರೆಸ್ ಬಾವುಟಗಳು ಜೊತೆಗೆ DKM ಶಿವಕುಮಾರ್ ಅವರು ಇರುವಂತಹ ಕಟೌಟ್ಗಳು ಕೂಡ ರಾರಾಜಿಸುತ್ತಿರುವಂತದ್ದು. ಎಡಭಾಗದಲ್ಲಿ ಮತ್ತೆ ಬಲಭಾಗದಲ್ಲೂ ಕೂಡ ರಾರಾಜಿಸುತ್ತಿರುವಂತದ್ದು. ಮತ್ತೆ ಇನ್ನೂ ಕೂಡ ಅಂದ್ರೆ ಅವರ ಅಭಿಮಾನಿಗಳು ಜೊತೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಕಟೌಟ್ ಗಳನ್ನ ಕಟ್ಟೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಹೆಜ್ಜೆ ಹೆಜ್ಜೆಗೂ ಕೂಡ ಏನು ಕಾಂಗ್ರೆಸ್ನ ಬಾವುಟ ಜೊತೆಗೆ ಫ್ಲೆಕ್ಸ್ ಬ್ಯಾನರ್ಗಳ ಹಾವಳಿ ಹೆಚ್ಚಾಗಿರುವಂತದ್ದು. ಅಷ್ಟರ ಮಟ್ಟಿಗೆ ಯಾಕಂದ್ರೆ ನಾಳೆ ಸಂಜೆ 4:05 ಲೋಕಭವನದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಬರುವ ನಿರೀಕ್ಷೆ ಇದೆ. ಹೀಗಾಗಿ ಅಂದ್ರೆ ಬರುವಂತಹ ಅಭಿಮಾನಿಗಳಾಗಿರ್ಬೋದು ಅಥವಾ ಅವರ ಕಾರ್ಯಕರ್ತರಾಗಿರ್ಬೋದು, ಯಾರೇ ಆಗಿದ್ರು ಕೂಡ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಸುತ್ತಲೂ ಕೂಡ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಜನರಿಗೆ ಇಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಳಗಡೆ ಲೋಕಭವನದಲ್ಲಿ ಕೇವಲ 400 ರಿಂದ 500 ಮಂದಿಗಷ್ಟೇ ಸೀಮಿತ ಆಗಿರುತ್ತೆ.
ಸೊ ಹೀಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ರಸ್ತೆಯಲ್ಲೇ ನಿಂತ್ಕೊಂಡು LED ಮುಖಾಂತರ ಆ ಪದಗ್ರಹಣ ಕಾರ್ಯಕ್ರಮ ಏನಿದೆ ಆ ಒಂದು 5 ನಿಮಿಷ ಆ ಕ್ಷಣವನ್ನ ಕಣ್ತುಂಬಿಕೊಳ್ಳಿ ಅಂತೇಳಿ ಈಗಾಗಲೇ 2 ಮೀಟರ್ಗೊಂದು ಈ ತರ LED ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಒಟ್ಟಾರೆ ನಾಳೆ ಸಂಜೆ 4 ಗಂಟೆ 5 ನಿಮಿಷಕ್ಕೆ DK ಶಿವಕುಮಾರ್ ಅವರು ಲೋಕಭವನದಲ್ಲಿ CM ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ KR ಸರ್ಕಲ್ ಆಗಿರ್ಬೋದು, ವಿಧಾನಸೌಧ ರಸ್ತೆ ಆಗಿರ್ಬೋದು, ಜೊತೆಗೆ ಲೋಕಭವನದ ರಸ್ತೆ ಆಗಿರ್ಬೋದು, ನಗರಾದ್ಯಂತ ಈ ರೀತಿ ಕಟ್ಔಟ್ ಬ್ಯಾನರ್ಗಳು, ಫ್ಲೆಕ್ಸ್ಗಳು, ಜೊತೆಗೆ ಕಾಂಗ್ರೆಸ್ ಬಾವುಟಗಳು ರಾರಾಜಿಸುತ್ತಿರುವಂಥದ್ದು. ಒಟ್ಟಾರೆ ನಾಳೆ ಸಾಕಷ್ಟು ಜನರು ಬರುವ ನಿರೀಕ್ಷೆ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಭದ್ರತೆಯನ್ನ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು. ಒಂದ್ ಕಡೆ ಬ್ಯಾರಿಕೇಡ್ ವ್ಯವಸ್ಥೆ ಆಗಿರ್ಬೋದು, LED ವ್ಯವಸ್ಥೆ ಆಗಿರ್ಬೋದು, ಎಲ್ಲಾ ರೀತಿಯ ಕೂಡ ಸಿದ್ಧತೆ ಆಗ್ತಿರುವಂಥದ್ದು. ಸಾಹಿಲ್, ಮಂಜುನಾಥ್, ವೆರಿ ಕ್ಲಿಯರ್ ದೃಶ್ಯ. ಇನ್ನು ಜೊತೆಗೆ ಇನ್ನೊಂದಷ್ಟು ಕೌತುಕ ಏನು ಅಂತ ಕೇಳಿದ್ರೆ, ರಾಷ್ಟ್ರ ಮಟ್ಟದ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಗಳು ಕೂಡ ಇರ್ತವೆ. ಇಲ್ಲಿ ರಾಷ್ಟ್ರೀಯ ನಾಯಕರು ಯಾರ್ಯಾರು ಬರಬಹುದು ಮಂಜುನಾಥ್ ಈ ಕಾರ್ಯಕ್ರಮಕ್ಕೆ? ಸಾಯಿಲ್, ಈಗಾಗಲೇ ಏನು DK ಶಿವಕುಮಾರ್ ಅವರು ಲೋಕಭವನದಲ್ಲಿ ಪದಗ್ರಹಣ ಮಾಡೋದಕ್ಕೆ ಸಾಕಷ್ಟು DK ಶಿವಕುಮಾರ್ ಒಂದು ದೊಡ್ಡ ಮಟ್ಟದ ಪ್ಲಾನ್ ಮಾಡಿದ್ರು. ಆದರೆ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಆ ರೀತಿ ಜನಸಂಖ್ಯೆ ಸೇರಿ ಮತ್ತೆ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಲೋಕಭವನಕ್ಕೆ ನಾಳೆ ಸಂಜೆ 4 ಗಂಟೆ 5 ನಿಮಿಷಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿರೋದು. ಅದರಲ್ಲೂ ಪ್ರಮುಖವಾಗಿ ನಾಳೆ ಏನು ರಾಹುಲ್ ಗಾಂಧಿ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಗೆ KC ವೇಣುಗೋಪಾಲ್ ಸೇರಿದಂತೆ ಸಿದ್ದರಾಮಯ್ಯ ಸೇರಿದಂತೆ ಇವರೆಲ್ಲರೂ ಕೂಡ ಮುಖ್ಯವಾಗಿ 5 ಜನರು ಕೂಡ ಪ್ರಮುಖವಾಗಿ ಲೋಕಭವನದಲ್ಲಿರ್ತಾರೆ. ಇವರ ಅಧ್ಯಕ್ಷತೆಯಲ್ಲೇ DK ಶಿವಕುಮಾರ್ ಅವರು ನಾಳೆ ಸಂಜೆ 4 ಗಂಟೆ 5 ನಿಮಿಷಕ್ಕೆ CM ಆಗಿ ಪಟ್ಟಾಭಿಷೇಕವನ್ನ ಪಡ್ಕೊಳ್ಳೋದಕ್ಕೆ CM ಆಗಿ ಪ್ರಮಾಣ ವಚನ ಪತ್ರವನ್ನು ಪಡ್ಕೊಳ್ಳೋಕೆ ಈಗಾಗಲೇ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಸಾಹಿಲ್, ಮಂಜುನಾಥ್, ಈ ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ ಯಾರಾದರೂ ಮಿನಿಸ್ಟ್ರುಗಳು ಪದಗ್ರಹಣ ಸ್ವೀಕರಿಸುವಂತಹ ಸಾಧ್ಯತೆಗಳಿದಾವ ಮಂಜುನಾಥ್? ಸಾಹಿಲ್, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈಗಾಗಲೇ ದೆಹಲಿಯಲ್ಲಿ ಸಚಿವರು ಸಾಕಷ್ಟು ಕಸರತ್ತನ್ನ ನಡೆಸಿರುವಂತದ್ದು. ಯಾಕಂದ್ರೆ ಇಲ್ಲಿ DK ಶಿವಕುಮಾರ್ ಬಣ ಮತ್ತೆ ಸಿದ್ದರಾಮಯ್ಯನ ಬಣ ಅಂತೇಳಿ 2 ಬಣಗಳಾಗಿ ಗುರುತಿಸಿಕೊಂಡಿದ್ದಾರೆ. ಸೊ ಹೀಗಾಗಿ ಯಾವ ಬಣದವರಿಗೆ ಮುಖ್ಯವಾಗಿ ಇಲ್ಲಿ ಪ್ರಾಮುಖ್ಯತೆ ಕೊಡಲಾಗುತ್ತೆ. ಜೊತೆಗೆ ಈ ಹಿಂದಿರುವಂತಹ ಸಚಿವರು ಸ್ಥಾನಮಾನ ಏನಾದರೂ ಮತ್ತೆ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾನಮಾನವನ್ನ ದಕ್ಕಿಸ್ಕೊಳ್ತಾರ, ಅಥವಾ ಹೊಸಬರಿಗೆ ಏನಾದರೂ ಮಣೆ ಹಾಕ್ತಾರ, ಅಥವಾ ಹಿರಿಯ ನಾಯಕರಂತೇಳಿ ಈ ಬಾರಿ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿ ಸ್ಥಾನಮಾನ ಕೊಡ್ತಾರ, ಅಥವಾ ಏನಾದರೂ ಹೈಕಮಾಂಡ್ ಪ್ರಭಾವದ ಒತ್ತಡದ ಮೇರೆಗೆ ಏನಾದರೂ ಸ್ಥಾನಮಾನ ಕೊಡ್ತಾರ ಅಂತೇಳಿ ಇದೆಲ್ಲವೂ ಕೂಡ ಅಳೆದು ತೂಗಿ ಈಗಾಗಲೇ ಸಚಿವ ಸ್ಥಾನಮಾನದ ಬಗ್ಗೆ ಈಗಾಗಲೇ ದೆಹಲಿಯಲ್ಲಿ ಚರ್ಚೆ ನಡೆತಿರುವಂತದ್ದು. ದೆಹಲಿಯಲ್ಲಿ ಪ್ರಮುಖವಾಗಿ DK ಶಿವಕುಮಾರ್ ಅವರು CM ಆದ್ರೆ ಇನ್ನ 9 ರಿಂದ 10 ಜನರು ನಾಳೆ DK ಶಿವಕುಮಾರ್ ಜೊತೆಗೆ ಸಚಿವರಾಗಿ ಸ್ಥಾನಮಾನವನ್ನ ಪಡೆಯೋದಕ್ಕೂ ಕೂಡ ಮೊದಲನೇ ಪಟ್ಟಿ ಸಿದ್ಧತೆ ಆಗಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಕೂಡ ಈಗಾಗಲೇ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ಈ 10 ಜನರ ಪಟ್ಟಿಯನ್ನ ಫೈನಲ್ ಪಟ್ಟಿಯನ್ನ ಅವ್ರ ಮುಂದಿಡಲಾಗುತ್ತೆ. ತದಾದ ನಂತರ ಅವರು ಸಂಜೆ ಇವತ್ತು ಬೆಂಗಳೂರಿಗೆ ಬಂದು ನಾಳೆ ಸಂಜೆ 4 ಗಂಟೆಗೆ 10 ಜನರ ಸಚಿವರು ಮತ್ತೆ CM ಆಗಿ DK ಶಿವಕುಮಾರ್ ಅವರು ಪದಗ್ರಹಣ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಸಾಹಿಲ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ.